ಗೊತ್ತಿಲ್ಲ ಗುರುವೆ, ಇವತ್ತು ಯಾವ್ದಕ್ಕೂ ಫುಲ್ ಇರಿಟೇಟ್ ಮಾಡ್ತಾವಳೆ ಡ್ರೈವಿಂಗ್ ಅಲ್ಲಿ. ಹೋಗ ಎಲ್ಲಿ ಬಿಟ್ಟಿ ಅಳತಿದ್ದಾಳೆ. ಅವ್ನ್ ಗಾಳಿಯಲ್ಲಿ ತಿಳ್ಕೊಂಡ್ ಬರ್ತಾನೆ ಸ್ಪೈಡರ್ ಮ್ಯಾನ್ ಅಂತ. ನಮಸ್ತೆ ಕರ್ನಾಟಕ ಜನತೆಗೆ ಶುಭೋದಯ. ಸೂರ್ಯ ಒಲೆ ಮೇಲೆ ಏರಿದ್ದಾನೆ. ಎಲ್ಲರೂ ಅವರವರ ಕೆಲಸ ಶುರು ಮಾಡಿದ್ದಾರೆ. ನಾವು ನಮ್ಮ ಕೆಲಸ ಇವತ್ತು ಕಲಿಯೋದು ಸ್ಲೋ ಟರ್ನಿಂಗ್ ಅಲ್ಲಿ ಎಷ್ಟು ಸಲ ಹೇಳಿದೆ ಸ್ಲೋ ಅಂತ ಹೇಳಿ. ಸೊ ಇವತ್ತು ಬೆಳಿಗ್ಗೆನೆ ಟೆನ್ಷನ್ ಕೊಟ್ಟಿದ್ದಾನೆ. ಸಾರಿ, ಟೆನ್ಷನ್ ಏನಿಲ್ಲ. ನಗುವೆ ನಮ್ಮ ಆಸ್ತಿ. ನಂದೊಂದು ಲೈನ್ ಸ್ಟಾರ್ಟ್ ಮಾಡ್ಬೋಣ. ನಗುವೆ ನಮ್ಮ ಆಸ್ತಿ, ಯಾವಾಗಲೂ ನಗುತ್ತಿರೋಣ ಜಾಸ್ತಿ. ಓಕೆ, ಏನ್ ಟೆನ್ಷನ್ ಅನ್ನೋದೇನಿಲ್ಲ. ಮಿಸ್ಟೇಕ್ ತಪ್ಪು ಮಾಡಿದ್ರೆ ಮನುಷ್ಯನಿಗೆ ನನಗೆ ಇಷ್ಟ ಆಗಲ್ಲ. ಎಸ್ಪೆಷಲಿ ಮಾಡೋದಿದ್ರು ಹೊಸದಾಗ ಮಾಡೋಣ, ತಪ್ಪು ಏನ್ ಮಾಡೋದಿದ್ರು. ಇದು ಸರ್ವಿಸ್ ರೋಡ್ ನ ಕರ್ಕೊಂಡ್ ಬಂದಾನೆ. ಫುಲ್ ಅವೆಲ್ಲ ಇವಾಗ 8 o'clock ಆಗಿದೆ ಅಲ್ವಾ. ಸೊ ಎಲ್ಲರೂ ಎದ್ದು ಅವರು ಇದು ಕೆಲಸ ಶುರು ಮಾಡಿದ್ದಾರೆ. ಸೊ ಅದಕ್ಕೆ ಟ್ರಾಫಿಕ್ ಬಸ್ಸಸ್ ಹತ್ತಿರದಿಂದ ಹೋಗ್ತಿದ್ದೆ. ಯಪ್ಪ ಕಷ್ಟ ಇದೆ. ಹೆಣ್ಮಕ್ಳಿಗೆ ಬುದ್ಧಿ ಅಲ್ಲಿ ತಲೆಯಲ್ಲಿರುತ್ತ ಮೊಣ್ಕಾಲಲ್ಲಿರುತ್ತ ಗೊತ್ತಾಗಲ್ಲ ಬ್ರದರ್. ಹಿಂಗ್ ಕಲ್ತ್ರೆ ನೀನ್ ಕಲಿಯಕ್ ಆಗಲ್ಲ. ಅಂದಾಜ್ ಸಿಕ್ತಿಲ್ಲ ಅಂತ ಹೇಳಿದ್ರೆ 3-4 days ಆಯ್ತು ನಿನ್ ಡ್ರೈವ್ ಮಾಡ್ಲಿಕ್ಕೆ. ಫಾಸ್ಟ್ ಮೂವ್ಮೆಂಟೇ ಇಲ್ಲ, ಸ್ಲೋ ಆಗ್ಬಿಟ್ಟಿದೆ. ಮತ್ತೆ ಗೊತ್ತಿಲ್ಲ ಗುರುವೆ, ಇವತ್ತು ಯಾವ್ದಕ್ಕೂ ಫುಲ್ ಇರಿಟೇಟ್ ಮಾಡ್ತಾವಳೆ ಡ್ರೈವಿಂಗ್ ಅಲ್ಲಿ. ಹೋಗ ಆ ಕಡೆ ಹೋಗು ಮೂವ್ ಮಾಡ. ಹೈವೇದಾಗ ಯಾವಾಗನ ಮೂವ್ ಮಾಡ್ಬೇಕು. ಎಲ್ಲ ಗೇರ್ ಹಾಕೊಂಡಿ ಕ್ಲಚ್ ಮೂವ್ ಮಾಡು. ನೋಡ್ ಏನ್ ಬಿಟ್ಟು ಗೇರ್ ಎಲ್ಲ ಐತೆ ಗಾಡಿ. ಮತ್ತೆ ಕ್ಲಚ್ ಬಿಟ್ರೆ ನಿನ್ ಗೇರ್ ಬಿಡ್ಬೇಕಲ್ಲ. ಹೋಗ್ ಮುಂದೆ ಮೂವ್ ಮಾಡು. ನೋಡ ಅದೇ ಬೇಡ ಅನ್ನೋದ್ ನಾನು. ಕೀ ಆಫ್ ಮಾಡಿ ಸ್ಟಾರ್ಟ್ ಮಾಡು. ಹೋಗು ಎಲ್ಲಿ ಬಿಟ್ಟಿ ಬ್ರೇಕ್ ಮತ್ತೆ ಬಿಟ್ಟು ನೋಡಿ. ಹಿಂದೆ ಹೋದ ನೋಡಿ, ಗಾಡಿ ಬರಾಗೈತೆ ಹಿಂದೆ. ಎಲ್ಲದು ನೋಡ್ಬೇಕು. ತೆಗಿ ಫಸ್ಟ್ ಸ್ಟಾರ್ಟ್ ಮಾಡಿ ಗಾಡಿ. ಕೀ ಆಫ್ ಮಾಡಿ ಸ್ಟಾರ್ಟ್ ಮಾಡಿ ಹೇಳಿ. ನೆಡ್ಸಳೆ ಫಸ್ಟ್ ಗೇರ್ ಇದ್ದಾಗ ಎಷ್ಟು ಬಿಡ್ಬೇಕು. ಬ್ರೇಕ್ ಬಿಡು, ಕ್ಲಚ್ ಬಿಡು, ಹಂಗೆ ಹೋಗಿ ಮೂವ್ ಮಾಡಿ ಗಾಡಿನ. ಹಿಂದೆ ಬಿಡ್ಬೇಡ, ಗಾಡಿ ಐತೆ. ಹೋಗ ಫಸ್ಟ್ ಮೂವ್ ಮಾಡ. ಹೈವೇದಾಗ ಯಾವತ್ತು ಇರಬಾರ್ದು ಹಂಗ. ಸೆಕೆಂಡ್ ಗೇರ್ ಹಾಕ. ಕಾಲು ಕೈ ಸ್ಪೀಡ್ ಇರ್ಬೇಕು. ಎಕ್ಸೈಟರ್ ಹೊತ್ತು. ಥರ್ಡ್ ಗೇರ್ ಹಾಕ ನೋಡಿ. ಎಕ್ಸೈಟರ್ ಬಿಡು, ಕ್ಲಚ್ ಬಿಡು ಬೇಗ. ಹೌದು, ಮತ್ತೆ ಸಿಚುವೇಶನ್ ಹೆಂಗೈತೆ. ನಿನ್ ಟರ್ನಿಂಗ್ ಯಾವತ್ತು ಇರಬಾರ್ದು ಅಲ್ಲಿ. ನೀನು ಯಾರಿಲ್ಲ ಅಂತೇಳಿ ಸರ್ ಅಂತ ಮೂವ್ ಮಾಡ್ಬೇಕು. ಗೊತ್ತಾಗಲ್ವಾ ಎಷ್ಟು ಪರ್ಸೆಂಟೇಜ್ ಬಿಡ್ಬೇಕು ಕ್ಲಚ್ ಅಂತೇಳಿ. ಗಾಡಿ ಆಫ್ ಮಾಡ್ಕೊಂತಿದ್ಯಾ ಅಲ್ಲೇ. ಇಲ್ಲಿ ಯಾರು ಇದಾರೆ? ನೀನ್ ಯಾರು ಇದಾರೆ? ಅಡ್ಡ ಯಾರು ಇದಾರ ಇಲ್ಲಿ? ಯಾರು ಇಲ್ಲ. ಮತ್ತೆ ಹೆಂಗ್ ಮೂವ್ ಮಾಡ್ಬೇಕು? ನೀನ್ ಸ್ಪೀಡ್ ಮೂವ್ ಮಾಡ್ಬೇಕಲ್ಲ. ಇಲ್ಲಿ 20, 30, 40 ಸ್ಪೀಡಲ್ಲಿ ಯಾವ ಗೇರಲ್ಲಿ ಇರ್ಬೇಕು ಏನು ಎಲ್ಲ ಮೂವ್ ಅನ್ನೋದು. ಮತ್ತೆ ಬೆಳಿಗ್ಗೆ ನಾನು ಮರ್ತು ಬರ್ತೀಯ. ಬೆಳಿಗ್ಗೆ ಏನಾದ್ರು ಕಲಿಬೇಕಿನ್ನ 5 ದಿವಸ ಮರಯ್ಯ. ನಾವು ಒಳ್ಳೆ F1 ರೈಡರ್ ತರ ಮಾಡ್ಬೇಕಂದ್ರೆ ಹೆಂಗಾಗ್ತದೆ? ನೀನೇನು 10 days to go ಅಂತೇಳಿ ಯೂಟ್ಯೂಬ್ ತಮ್ಮಿನ ಹಾಕಿಯಲ್ಲ. Day 1 Day 2 ಅಂತೇಳಿ 10 days ಇಂದ ಹಾಕಿದ್ದೀನಿ. 10 days ನ ಪರ್ಫೆಕ್ಟ್ ಆಗ್ತೀನಿ ಅಂತ ಹಾಕಿದ್ದೆ. ಮತ್ತೆ ಏನೈತಿ ಕಮಿಟ್ಮೆಂಟ್ ಕೊಟ್ಮೇಲೆ ಕಮಿಟ್ಮೆಂಟ್ ಇರ್ಬೇಕು. ಅದಕ್ಕ ಹಾಕಾಕತ್ತೀನಲ್ಲ ದಿನ. ಏನು ವಿಡಿಯೋ ಬ್ಲಾಗ್ 10 days ನಾಗ ಕಲಿತೀನಿ ಅಂತ ಹಾಕಿಲ್ಲ. ಇಲ್ಲ ಇಂಥವ್ರ ಹತ್ರ ಎಲ್ಲ ನೀವೆಲ್ಲ ಏನ್ ಕಲಿತೀರ ಮಾಡೋದಕ್ಕೆ? ನಾನು ಪರ್ಫೆಕ್ಟ್ ಹೆಂಗ್ ಆಗ್ತೀನ ಮಾಡ್ಬೇಕು. ಮತ್ತೆ ನೀನ್ ಅಲ್ಲ, ನೀನ್ ಡೇ ಬೈ ಡೇ ನೀನು ಮಾಡಿದ ತಪ್ಪೆ ಮಾಡಿದ್ರೆ ನನಗೆ ಅದಾಗಲ್ಲ. ನನಗೆ ನೀನು ಬೇಕಾದ್ರೆ ಬೇರೆದೇನೋ ಮಾಡ್ಬೇಕಾದ್ರೆ ಹೋಗಿ ಬುದ್ಬಿಡು ಗಾಡಿನ ತಗೊಂಡೋಗಿ. ಸ್ಲೋ ಮಾಡು, ಯೂಟರ್ನ್ ತಗೋ. ಸ್ಲೋ ಇಮಿಡಿಯೇಟ್ ಸ್ಲೋ ಮಾಡ್ಬೇಕು. ಯೂಟರ್ನ್ ಇರೋದಿಲ್ಲ. ಇಮಿಡಿಯೇಟ್ ಸ್ಲೋ ಅಂದಿನಿ, ಯೂಟರ್ನ್ ಅಂತ ಹೇಳಿಲ್ಲ ನಾನು. ಫಸ್ಟ್ ಗೇರ್ ಹಾಕೋ. ಆ ರೋಡಿಗೆ ಯೂಟರ್ನ್ ಅಂದ್ರೆ ಯೂಟರ್ನ್ ನನಗೆ ತಿರ್ಸ್ಬಿಡ ತಲೆ. ಹೋಗಿ ಆ ಕಡೆ ಹೋಗಿ ಬೇಗ. ಯಾವಾಗ ಹೈವೇಲ್ ನಿಂತ್ಕೊಂಡಾಗ ಯೋಚನೆ ಇರಬಾರ್ದು. ಮತ್ತೆ ಹಂಗಿದ್ದ ನೀನ್ ಮತ್ತೆ ಡ್ರೈವಿಂಗ್ ಕಲಿಯಕ್ ಹೋಗ್ಬಾರ್ದು. ಕಟ್ ಮಾಡಿ. ಈಗ ಹೋಯ್ತು ನೋಡಿ ಎಲ್ಲ ವೆಹಿಕಲ್ಸ್. ಕಟ್ ಮಾಡು ಬೇಗ. ಆ ಕಡೆ ಕೂಡ ನೋಡ್ಬೇಕು ನೀನು. ಹೋಗ ಎಕ್ಸೈಟರ್ ಪ್ರೆಸ್ ಮಾಡು. ಸೆಕೆಂಡ್ ಗೇರ್ ಹಾಕ. ಎಲ್ಲ ಕೆಲಸ ಮಾಡ್ಬೇಕು. ಟಕ್ಕ 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 ಇರ್ಬೇಕು ಅದ್ರಲ್ಲಿ. ಥರ್ಡ್ ಹಾಕ. ಫೋರ್ತ್ ಹಾಕೋ. ಕಟ್ ಮಾಡು. ಲೆಫ್ಟಿಗೆ ಹಾಕೋ. ಇಂಡಿಕೇಟರ್ ಹಾಕು. ಸೆಕೆಂಡ್ ಗೇರಿಗೆ ಬಾ. ಸ್ಲೋ ಮಾಡು ಗಾಡಿನ. ಎಲ್ಲದು ಮಾಡ್ಬೇಕು ಇಮಿಡಿಯೇಟ್. ಸ್ಲೋ ಬ್ರೇಕ್ ನಿಂದ್ರಿಸ್ಬಿಟ್ಟು ಟರ್ನ್ ನೋಡಿ ಅಂತ 8 ಸಲ ಹೇಳಿದ್ದೀನಿ ನಾನು ನಿನಗೆ. ಮೂವ್ ಮಾಡು. ಯಾವ್ದೇ ಟರ್ನ್ಸ್ ಬರ್ಲಿ ನಿಂದ್ರಿಸಿ. ಬೇಕಾದ್ರೆ 2 seconds ನಿಂದ್ರಿಸಿ ಮೂವ್ ಆನ್ ಮಾಡ್ಕೊಂತ ನೋಡು. ಯಾಕೋ ಬೈಸ್ಕೊಳೋ ಪ್ರತೀತಿನೇ ಆಗಿದೆ. ಬೆಳಿಗ್ಗೆ ಅಮ್ಮನ ಹತ್ರ ಬೈಸ್ಕೊಂಡ್ ಬಂದಿದ್ದೆ. ಬೈಸ್ಕೊಳೋದಲ್ಲ, ಇದ್ದಿದ್ದು ಹೇಳ್ತಾ ಇದೆ. ಇವತ್ತು ನಾನು ಒಂದೇ ದಿವಸ ಹೆಂಗ್ ಬರ್ತದಪ್ಪ? 5 days to go ಬ್ರದರ್. 30 ಅಂದ್ರೆ 30 ಸ್ಪೀಡ್. ಅದ್ ಬಿಟ್ರೆ ಬೇರೆ ಟರ್ನ್ ಮಾಡ್ಬೇಕು, ಎಲ್ಲಿ ನೋಡ್ಕೊಬೇಕು, ಏನಿಲ್ಲ. ಅದನ್ನ ಒಂದೇ ನೆನ್ಪಿಟ್ಕೊಂಡು ಬೇರೆವೆಲ್ಲ ಮರ್ತೋದ್ರೆ 19 ವರ್ಷದಾಗ ಕಲಿಬೇಕಿತ್ತು ಏನು ಡ್ರೈವಿಂಗ್. ಕಲಿಯಕ್ಕೆ ಏಜ್ ಸಂಬಂಧ ಬರಲ್ಲ. ಹಂಗ
ಇಲ್ಲಿ ಡಿಸೈಡ್ ಆಗ್ಬೇಕು, ಇಲ್ಲಿ ಮಾಡ್ಬೇಕು ಅನ್ನೋದು ಇದಿರ್ಬೇಕು ಅಷ್ಟೇ. ದಿನ ಪ್ರಾಕ್ಟೀಸ್ ಯಾವತ್ತು ಕಲ್ತಿದ್ದೆ ಯಾವತ್ತು ಮರ್ತೋಗಲ್ಲ, ಅದನ್ನ ತಿಳ್ಕೊ. ಕಲ್ತಿದ್ದೆ ಯಾವತ್ತು ಮರ್ತೋಗಲ್ಲ. ಮರ್ತೋಗ್ತೇವೆ. ಏನ್ ಮರ್ತೋಗ್ತೀಯ? ಚಿಕ್ಕ ಮಕ್ಕಳು ಕೇಳಿ ABCD ಎಷ್ಟು ಕಷ್ಟ ಅಂತ ಅವ್ರಿಗೆ. ವಾಹ್ ವಾರೆ ವಾಹ್. ಒಂದೇ ಸತಿ ಎಲ್ಲ ಕಲಿ, Z ತನಕ ಕಲಿ ಅಂತಂದ್ರೆ ಒಂದ್ಸತಿ ಹೇಳ್ಕೊಡ್ತೀನಿ. ಚಿಕ್ಕ ಮಕ್ಕಳಿಗೂ ವ್ಯತ್ಯಾಸ ಇದೆ, ಅವ್ರು ಹೆಂಗ್ ಕಲ್ಸ್ಬೇಕು ಅನ್ನೋದು. ನಿನಗೆ ಮೆಚೂರ್ಡ್ ಆಗಿದೆಯಾ, ನೀನ್ ಓಡಿಸ್ಬೇಕನ್ನೋ ಮೈಂಡ್ ಸೆಟ್ ಇದೆ. ನಾನು ಒಂದ್ಸಲ ಕಲ್ತ್ ಕೊಟ್ಮೇಲೆ ನೀನ್ ಅದ್ ಕಂಟಿನ್ಯೂ ಮಾಡ್ಬೇಕು. ನಾನು ಚಿಕ್ಕ ಮಕ್ಳು ಅಂದ್ರೆ ಅವ್ರಿಗೆ ಬುದ್ಧಿ ಇರಲ್ಲ, ಅವ್ರಿಗೆ ಇನ್ನೊಂದು ತಿಳುವಳಿಕೆ ಇರಲ್ಲ. ಅವ್ರಿಗೆ ಹೇಳ್ಬೇಕಾಗತ್ತೆ, ಒಂದಲ್ಲ 2 ಸಲ ಹೇಳ್ಬೇಕಾಗತ್ತೆ. ಎಲ್ಲರೂ ಒಂದೇ ಅಲ್ಲ, 5 ಬೆರಳು ಸೇಮ್ ಇಲ್ಲ ಇಲ್ಲಿ ನೋಡು. ಕಡ್ಕೊಂಬಿಡು, ಸರಿ ಹೋಗ್ಬಿಡು, ಲೆವೆಲ್ ಆಗ್ಬಿಡುತ್ತೆ. ನಮ್ ದೊಡ್ಡವ್ರು ಏನ್ ಡಿಸೈಡ್ ಆಗಿದಾರೆ ಗೊತ್ತಾ? ಕೆಲ್ಸದ ಬಡಿಗ ಮಗನ್ ಮುಗುಳು ಕೆತ್ಕೊಂಡ್ ಕೂತ್ಕೊಂಡಂತ. ಅಂದ್ರೆ ಅವನಿಗೆ ಕೆಲ್ಸ ಇರಂಗಿಲ್ಲ. ಬಡಿಗ ಅಂದ್ರೆ ಏನ್ ಗೊತ್ತಾ? ಈ ಮರದ ಡಿಸೈನ್ ಮಾಡ್ತಾರ ನೋಡು, ಅವ್ರನ್ನ ಬಡಿಗೆರ ಅಂತ ಕರಿತಿದ್ರು ಅವಾಗ. ಅವ್ನು ಏನು ಕೆಲ್ಸ ಇಲ್ದಾಗ ಏನ್ ಮಾಡ್ತಾನ ಅವನು? ಮಗಂದು ಮುಗುಳು ಕೆತ್ಕೊಂಡ್ ಕೂತ್ಕೊಂಡಿರ್ತಾನ ಅವನು. ಇದಂಗ್ ನನಗೆ ಅಪ್ಲೈ ಆಗುತ್ತೆ. ಅದೇ ಮತ್ತೆ ನೀನ್ ಏನ್ ತಗೊಂತಿದ್ದೆ, ನೀನ್ ಏನು ಕೆಲ್ಸ ಇಲ್ಲ. ಈಗ ಏನೋ ಒಂದು ಹೇಳ್ಬೇಕು, ಹೇಳ್ತಿದ್ಯಾ 3 ಬೆರಳು ಸೇಮ್ ಇದೆಯಾ, 5 ಬೆರಳು ಸೇಮ್ ಆಗುತ್ತಾ ಅಂತ ಹೇಳ್ಬಿಟ್ಟು. ಮತ್ತೆ ಹೇಳ್ತಿಲ್ಲ ನಾನು. ಒಂದೇ ಸತಿ ನೀನ್ ಹೇಳ್ಕೊಟ್ಟಿದ್ದೆಲ್ಲ ನೆನ್ಪಿಟ್ಕೊಂಡು ಹಿಂಗೆ ಮಾಡಂಗೆ ನಂಗೆ ಮಜಲ್ ಮೆಮೊರಿ ಪವರ್ ಬರ್ಬೇಕಲ್ಲ, ಟೆನ್ಷನ್ ಆಗಲ್ಲ. ಯಾಕಂದ್ರೆ ಗಾಡಿ ತಗೊಂಡ್ ಗುದ್ದು ಬಿಟ್ರೆ ಬೇರೆಯವ್ರ ಜೀವ ಹೋದ್ರೆ ಎಲ್ಲಿಗೆ ಹೋಗೋದು? ಓ ಹೆಣ್ಮಗು ಅಳ್ತಿದ್ದಾಳ. ಎದಕ್ ಅಳ್ತೀಯ? ಇಲ್ಲ ಹೊಡಿಕ ಇಲ್ಲ ಆಡು. ಮತ್ತೆ ಹಿಂಗ ಎದಕ್ ಅಳದ? ಎದಕ್ಕ? ನಾನು ಹೇಳೋದು ಕ್ಲೀನಾಗಿ ಕಲ್ತ್ಕೊ. ನೀನ್ ನೋಡಿ ಅಲ್ಲಿ ನೀನೇನ್ ತಪ್ಪು ಮಾಡಿದೆ. ನೀನ್ ಅಲ್ಲಿ ಸೆಕೆಂಡ್ ಗೇರ್ ಅಲ್ಲಿ ನೀನ್ ಮೇಲೆ ಏರ್ಸಕ್ ಟ್ರೈ ಮಾಡ್ತಿದ್ದೆ. ಏರುತ್ತಾ ಗಾಡಿ? ಅದು ನೆನ್ಪಿಟ್ಕೊಬೇಕು. ಮತ್ತೆ ನೆನ್ಪಿರೋದಲ್ಲ, ಮಸಲ್ ಮೆಮೊರಿ ಬರ್ಬೇಕಲ್ಲ ಅಂತಿದೆ. ನಾನು ಯೋಚನೆ ಮಾಡ್ಬಾರ್ದಲ್ಲ, ನಾನು ಯೋಚನೆ ಮಾಡಿ ಹೋಗಕತ್ತಿದ್ದೀನಿ. ಯೋಚನೆ ಮಾಡೋ ಟೈಮ್ ಇರಲ್ಲ ನಿನಗೆ. ಹಿಂದ್ಗಡೆ ಯಾರನ್ನ ವೆಹಿಕಲ್ ಇದ್ರೆ ಟೈಮ್ ಕೊಡ್ತಾರ ನಿನಗೆ. ಇಲ್ಲಿ ಓಕೆ, 5 ದಿವಸದಾಗ ನಾನು ರೋಡಿಗೆ ತಗೊಂಡು ಹೋಗ್ತೀನ. ಅದಕ್ಕೆ ಹೇಳ್ತಿರೋದು ನಿನಗೆ, ಫಸ್ಟ್ ಆಫ್ ಆಲ್ ಎಲ್ಲದೂ ಮೈಂಡ್ ಸೆಟ್ ಇದ್ರೆ ಡ್ರೈವಿಂಗ್ ಕಲಿಯಕ್ ಆಗುತ್ತೆ. ಅದು ನಿನ್ ಪವರ್ ಇಲ್ಲ ಅಂತ ಇದೆಯಲ್ಲ, ನೀನು ಪವರ್ ಐತಾ ಇದ್ರಲ್ಲಿ ಇಟ್ಟಿದ್ಯಾ? 5 days ಆಯ್ತು ನೀನ್ ತಪ್ಪು ಮಾಡ್ಬೇಡ ಅಂತ ಹೇಳೋದು. ನಾನು ಅದಕ್ಕೆ ಹೇಳ್ತಿರೋದು ನಿನಗೆ. ಎದುರಿಗೆ ಬಂದಾಗ ಬಹಳ ಡೇಂಜರ್ ಇರುತ್ತೆ ಸ್ಪೀಡಲ್ಲಿ ಇದ್ದಾಗ. ಇರ್ತೈತ, ಇಲ್ಲ ಅಂತಿಲ್ಲ. ನೀನ್ ಎಲ್ಲ ಬೈದು ಇದು ತಡಿ, ನಿಧಾನ ಮಾಡು ಅಂತಿದ್ದೀನಿ. ನನಗ್ ಭಯ ಏನಂತಂದ್ರೆ ನಾನು ಹೋಗಿ ಬೀಳೋದಲ್ಲ, ಬೇರೆಯವ್ರಿಗೆ ಗುದ್ದೋದು ಭಯ ಅಂತಿದ್ದೀನಿ. ಅದಕ್ಕೆ ಅದೇ ಆ ಗುದ್ದದ್ ಬೇಡ ಅಂತಾನೆ ನಾನು ಮೆಜರ್ಮೆಂಟ್ ಮತ್ತೆ ಕಲ್ಸ್ಕೊಡ್ತಿರೋದು ನಿನಗೆ. ಗಾಡಿ ಹೋಗನ್ ಗುದ್ದೆ ಇದು ಮಾಡಿದ್ರೆ ಏನಂತ ಸ್ಲೋ ಆಗಿ ಹೋಗ್ತಿದ್ದೀನಿ. ಪ್ರಾಕ್ಟೀಸ್ ಮಾಡ್ದಂಗೂ ಬರುತ್ತೆ ತಾನೆ? ಬರುತ್ತೆ, ಬರಲ್ಲ ಅಂತ ಹೇಳಲ್ಲ ನಾನು. ಮತ್ತೆ ಹಾಕಿಲ್ಲ ಎಲ್ಲ 2 20 ಇಲ್ಲ ಅಂತಾನೆ ಎಷ್ಟಂತ ನೋಡ್ಲಿ. ಸ್ಲೋ ಅನ್ನಕತ್ತಿ ನಿನ್ ಬ್ರೇಕ್ ಹೇಳುತ್ತಿಲ್ಲ ನನಗೆ. ಅದೇ ಮತ್ತೆ ಅಲ್ಲಿಗೆ ಬ್ರೇಕ್ ಹಿಡಿತೀನಿ, ಆಮೇಲೆ ನೀನ್ ಅಂತ ಇನ್ನೂ ಸ್ಲೋ ಅಂತ ಫುಲ್ ಬ್ರೇಕ್ ಹಿಡ್ತೀನಿ. ಆಮೇಲೆ ಹೇಳ್ತೀನಿ ನಿಮ್ ಗಾಡಿ ನಿಲ್ಸ್ಬಿಟ್ಟೆ ಅಂತಂದು. ಯಾಕೆ ಬಿಟ್ಟೆ ಕ್ಲಚ್ ಅಂತೀನಿ, ಆಮೇಲೆ ನೀನು ಸ್ಲೋ ಅಂತಿ. ಲಿಟ್ರಲಿ ಹೇಳ್ಬೇಕಂತ ಹೇಳಿದ್ರೆ ನಿನಗೆ ಎದಕ್ ಗೊತ್ತಾ? ಈಗ ನಿನ್ ಮೊನ್ನೆಲ್ಲ ಎಷ್ಟು 2-3 ರೌಂಡ್ ಹಾಕೊಂಡ್ಬಂದ್ವಿ, ಚೆನ್ನಾಗಿ ಹಾಕೊಂಡ್ಬಂದ್ವಿ ಅಲ್ವಾ? ಸೀಟಲ್ಲಿ ಹೋಗಿದ್ವಿ, ಎಲ್ಲ ಚೆನ್ನಾಗಿತ್ತೆ ಅಲ್ವಾ? ನೋಡಿ ಅದು ಸೀಟಲ್ಲಿ, ಅದಕ್ಕೆ ಭಯ ಹೋಗ್ಲಂತಾನೆ ನಾನು ಸೀಟಲ್ಲಿ ಕಳ್ಸಿರೋದು ನಿನಗೆ. ಸ್ವಲ್ಪ ಸಿಂಗಲ್ ವೇ ಹೆಂಗಿರುತ್ತೆ ಅಂತ ಹೇಳಿ. ಸಿಂಗಲ್ ವೇ ಹೆಂಗಿರ್ತದಂತ ಹೇಳೋದು ಕರೆಕ್ಟ್. ನಿಧಾನ ಹೋದ್ರೆ ಫೈನ್ ಅಂತ ಹೇಳ್ಬೇಕು. ನಿಧಾನ ಸ್ಪೀಡ್ ಆಗಿ ಇನ್ಕ್ರೀಸ್ ಮಾಡ್ತೀನಲ್ಲ, ಯಾರ್ಯಾರು ಮಗುನ ಎತ್ಕೊಂಡು ಎದ್ರಿಗೆ ಬರ್ತಾರ, ಗುದ್ದು ಬಿಡೋದಲ್ಲ. ಮತ್ತೆ ನೀನ್ ಕಂಟ್ರೋಲ್ ಇಲ್ದಾಗ ನೀನ್ ಎದಕ್ ಹೋಗ್ತಿ? ನೀನ್ ಅದಕ್ಕೆ ಅವ್ರು ಅಲ್ಲಿ ಹೋಗ್ತಿದಾರೆ ಅಂದ್ರೆ ಇಲ್ಲಿ ನಿಂತ್ಕೊಂಡು ನಿಧಾನಕ್ಕೆ ಹೋಗ್ಬೇಕು. ಮತ್ತೆ ಅದನ್ನೇ ಮಾಡ್ತಿರೋದು. ಅದಾದ್ಮೇಲೆ ನೀನ್ ಗಾಡಿ ನಿಲ್ಲಿಸ್ಬಿಟ್ಟೆ ಅಂತೀನಿ. ನಾನು ನಿಧಾನ ಮಾಡೋದಕ್ಕೆ ಗಾಡಿ ನಿಂತಿದ್ದು. ನಿಧಾನ ಆಫ್ ಆಗ್ಬಾರ್ದು. ನಿನ್ ಕ್ಲಚ್ ಹೊತ್ಕೋಬೇಕಲ್ವಾ? ನೀನ್ ಆಫ್ ಆಗ್ಬಿಡ್ತೀಯ ಗಾಡಿನ? ನಾನು ಹೇಳ್ತೀನಿ ಆಫ್ ಆಗ್ಬೇಡ ಅಂತ ಇವಾಗ ಇನ್ಮೇಲಿಂದ. ಅದು ನಿನ್ ಟೆಸ್ಲಾ ತಗೊಂಡಾಗ ಹೇಳು. ಟೆಸ್ಲಾ ಮಾಡೋದು ತಗೊಂಡಾಗ ಹೇಳ. ಟೆಸ್ಲಾ ಕರ್ಕೊಂಡು ಹೋಗ್ತಿನ್ನ ಹೇಳ್ತೀನಿ ಬಿಡು. ಅದು ಟೆಸ್ಲಾ ಮೆಂಟಲ್ ಏರ್ಬಿಡ್ತಂತ ಜನಗಳು ನೋಡಿ. ಅದು ಆಗೋದಿಲ್ಲಪ್ಪ ನನ್ನ ಹತ್ರ ಅಂತ ನಾನು ಸ್ವಲ್ಪ ನಿಧಾನ ಮಾಡಿ ಆಫ್ ಮಾಡ್ತೀನಿ. ಅದು ಸರ್ರಾಗ ಬಂದೆ, ಅದು ಜನ ನೋಡಿ ಅದ್ ಬಂದ್ ಮಾಡ್ಕೊಂಡ್ಬಿಡ್ತೈತೆ ರೋಡ್ನಾಗ. ಸರಿ, ಮತ್ತೆ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್. ಫಸ್ಟ್ ಇನ್ನು ಒಂದ್ ಕೆಲಸ ಮಾಡು, ಗಾಡಿಯಿಂದ ಹೊರಗಡೆ ಹೋಗಿ ಫಸ್ಟ್ ಹೇಳ್ತೀನಿ. ಆಯ್ತು, ಕಾರ್ ನಿಂತ್ಕೊಂಡಿದೆ. ನೀನ್ ಬಂದ್ಮೇಲೆ ನಿನ್ ಪ್ರೊಸೀಜರ್ ಏನಂತ ಹೇಳ್ಸ. ಇದನ್ನ ಹೇಳ್ಕೊಟ್ಟಿದ್ದೇನಲ್ವಾ? ಇದನ್ನ ಮರ್ತೋಗಿದ್ಯಾ? ಓಕೆ ಆಯ್ತು. ಕಾರ್ ಡೋರ್ ಹಾಕು. ಓಪನ್ ಮಾಡಿದ್ಮೇಲೆ ನೀನೇ ಯೋಚನೆ ಮಾಡಿ ಏನ್ ಮಾಡ್ಬೇಕನ್ನೋದು. ಬಾ ಈಗ ಬಾ, ವಾಟ್ ಇಸ್ ದ ಪ್ರೊಸೀಜರ್ ಅಂತ ಹೇಳಿ ನೀನೇ ನೋಡ್ತಾವ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಇದನ್ನ ಹೇಳ್ಕೊಟ್ಟಿದ್ದೇನಲ್ವಾ? ಮರ್ತೋಗಿದ್ಯಾ? ಡೂ ಏನ್ ಮಾಡ್ಬೇಕು ಅದನ್ನ ಹೇಳು. ನೆಕ್ಸ್ಟ್ ಥಿಂಗ್ ನೀನ್ ಹೇಳ್ಕೊಂತ ಹೋಗ. ನಾನು ಏನೇನ್ ಮಾಡ್ತಿದ್ದೀನಿ ಅಂತ. ಇವಾಗ ಹಂಪಿದೆ, ಸೊ ಇದೆ ಸ್ಪೀಡ್. ಬ್ರೇಕ್ ಹೊತ್ತಿದ್ದೀನಿ ನಿಧಾನ. ಓಕೆ. ಸೊ ಇವಾಗ ಹಿಂಗಿದೆ ಅಲ್ವಾ? ಈಗ ನೀನು ಇದನ್ನ ಕಲಿಬೇಕು. ನೀನೀಗ ಆಫ್ ಮಾಡಿದ ಗಾಡಿ ಟೋಟಲ್ ಆಫ್ ಮಾಡಿದ. ಓಕೆ, ಈ ತರ ಅಪ್ಪಲ್ಲಿದ್ದಾಗ
ಒಂದು 20% 30% ಕ್ಲಚ್ ಬಿಡು. ಈಗ ವೈಬ್ರೇಷನ್ ಫೀಲ್ ಆಗ್ತಿದೆ ನಿನ್ಗೆ, ಬಾಡಿ ವೈಬ್ರೇಷನ್. ಲೈಕ್ ಮಾಡು, ಬ್ರೇಕ್ನ ನಿಧಾನ ರಿಲೀಸ್ ಮಾಡು. ಬಿಡು, ಕ್ಲಚ್ ಬಿಡು, ಕ್ಲಚ್ ಬಿಡು, ಬಿಡು. ಹಿಂದೆ ಹೋಗ್ಬಾರ್ದು, ಗಾಡಿ ಹಿಂದೆ ಯಾವತ್ತು ಬಿಡ್ಬಾರ್ದು. ಕ್ಲಚ್ ಬಿಡು. ಕ್ಲಚ್ ಬಿಟ್ಟಿದ್ಯಾ? ಎಷ್ಟು ಬಿಟ್ಟಿದ್ಯಾ? ಒಂದು 30% ಬಿಟ್ಟಿದ್ಯಾ? ಇವಾಗ ಬ್ರೇಕ್ ಬಿಡು. ಈಗ ಬಿಡು, ಬ್ರೇಕ್ನ ಬಿಡು, ಎಕ್ಸಲೇಟರ್ ಪ್ರೆಸ್ ಮಾಡಿ. ಈಗ ಇನ್ನೂ ಸ್ವಲ್ಪ ಬಿಡು, ಕ್ಲಚ್ ಇನ್ನೂ ಸ್ವಲ್ಪ ರಿಲೀಸ್ ಮಾಡು. ಇದು ಗೊತ್ತಾಯ್ತಾ? ಇವಾಗ ಹಿಂದೆ ಯಾವಾಗಲೂ ಹಿಂದೆ ಹೋಗ್ಬಾರ್ದು ಗಾಡಿ. ನಿಲ್ಸಿಲ್ಲಿ, ಸ್ಟಾಪ್ ಮಾಡು. ಅಯ್ಯಪ್ಪ, ಹತ್ತೀನಿ. ಇವತ್ತು ಇಷ್ಟು ಕಲ್ತಿದ್ದೀವಿ. ಟೈಮ್ 9:30 ಆಗಿದೆ. ಇವತ್ತು ನಾನೇ ತಪ್ಪು ಹೆಚ್ಚು ಮಾಡಿದ್ದೀನಿ. ಡ್ರೈವಿಂಗ್ ಆಗಿ ಯಾವತ್ತು ಹೇಳ್ತ ನನಗೆ ಫ್ರಾಕ್ಷನ್ ಆಫ್ ಸೆಕೆಂಡಾಗ ಆಕ್ಸಿಡೆಂಟ್ ಆಗ್ಬಿಡ್ತದೆ. ಲಾಸ್ಟ್ ಟೈಮು ನೀನು ಹೇಳ್ತೀಯ, ಒಂದು 2 years ಬ್ಯಾಕ್ ಅನ್ಕೊಂತ ಓಡಿಸ್ಬೇಕಾದ್ರೆ ದುರ್ಗಮುಡಿ ಜಾತ್ರೆ ಆಗಿತ್ತು. ನೆಕ್ಸ್ಟ್ ದಿನ ಕರಿ ಮಾಡ್ತಾರೆ ಬಳ್ಳಾರಿ. ಅಡ್ವೊಕೇಟ್ ಅವ್ರದ್ದು ವೆಹಿಕಲ್ ನಾನು ಅಟೆಂಡ್ ಮಾಡ್ತಾ ಇದ್ದೆ. ನಾನು ಟ್ರೈಲ್ ಹೊಡಿತಿದ್ದೆ, ಅವ್ರು ಬಂದಿದ್ದಿಲ್ಲ. ಜಸ್ಟ್ ಒಂದು ಸ್ಪೀಡ್ ಬೇಕಾದ್ರೆ ನನ್ನ ವೇಲ್ ನಾನು ಇದ್ದೀನಿ ಅಷ್ಟೇ. ಡಿವೈಡರ್ ಪಕ್ಕದಲ್ಲಿ ನನ್ನ ವೇಲ್ ಇಳಿಸ್ತಾ ಇದ್ದೀನಿ. ನೀನು ಹಿಂಗೆ 20-30 ಇಳಿಸ್ತಾ ಇದ್ದೆ, ನನಗೆ ಸೇಮ್. ಅವ್ನು ನೋಡಿದ್ರೆ ಫುಲ್ಲು ಲೋಡೆಡ್ ಆಗಿದ್ದಾನೆ ಅವನು. ನಂದು ಅದ್ರಲ್ಲಿ ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗ್ತಾ ಇದ್ದೆ. ನಾನು ಏನಂತ ನೋಡ್ತೀನಿ, ಹಿಂದ್ಗಡೆ ಜಸ್ಟ್ ಹಂಗೆ ಟಚ್ ಆಗಿದೆ ಅಷ್ಟೇ ಅವನಿಗೆ. ಅವ್ನು ಗಾಳಿಯಲ್ಲಿ ತಿಳ್ಕೊಂಬರ್ತೀನಿ, ಸ್ಪೈಡರ್ ಮ್ಯಾನ್ ಅಂತ. ನಾನು ಯಾರಪ್ಪ ಟಚ್ ಮಾಡಿ ಹಿಂಗೆ ನೋಡ್ತೀನಿ, ಹಿಂಗೆ ಬರ್ತಾ ಇದ್ದಾನೆ ಹಿಂಗೆ ಗಾಳಿಯಲ್ಲಿ ಸ್ವೀ ಅಂತೇಳಿ. ಯಾರೋ ಹೀರೋ ಇದ್ದಂಗೆ ಅದಾನ ಅಂತ ನೋಡ್ತೀನಿ, ಗಾಡಿ ನನ್ನ ಗಾಡಿ ಗುದ್ದಿದ್ದಾನೆ ಅವನು. ಅವನೊಳಗೆ ಡಬಲ್ ಹೀರೋ ಇದ್ದಾರೆ ಆಲ್ರೆಡಿ. ಅವ್ನು ನೋಡಿ ಆ ಸೈಡಿಗೆ ಹೋಗಿ ಬಿದ್ದವನು. ಕಾಲು ನೋಡಿದ್ರೆ ಕಾಲು ಹೋಲ್ ಬಿದ್ದಿದೆ, ಕಿವಿಯಲ್ಲಿ ಬ್ಲಡ್ ಬರ್ತಾ ಇದೆ, ತಲೆಗೆ ಏಟು ಬಿದ್ದಿದೆ. ಬ್ಯಾಗಲ್ಲಿ ನೋಡಿದ್ರೆ ಅವನಿಗೆ ಬೇಕಾದ ಅಮೃತವನ್ನು 4-5 ಇಟ್ಕೊಂಡಿದ್ದಾನೆ ಅವನು. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಸ್ ಮಾಡಿ. ಯಾವಾಗನಾಗಲಿ ಡ್ರೈವಿಂಗ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಅನ್ನೋದು. ಅದಕ್ಕೆ ನಾನು ಅದು ಎಲ್ಲ ಫುಲ್ ಫ್ರಾಕ್ಷನ್ ಆಫ್ ಸೆಕೆಂಡಾಗಿ ಇರ್ತೈತೆ. ನಮ್ಮ ಕಂಟ್ರೋಲ್ ಅವ್ರಿಗೆ ನಾವು ಇರ್ಬೇಕು. ಅದನ್ನ ನೀನು ಕಲ್ಸ್ಕೊಡ್ತಾ ಇದ್ದೀನಿ, ನೀನು ಅದನ್ನೇ ಕಲಿತಾ ಇಲ್ಲ ಅಂದ್ರೆ ಏನು ಮಾಡಬೇಕು? ನಿಧಾನ ಕಲಿಯಮ್ಮ, ಎಲ್ಲದೂ ಕಲಿಯೋಣ. ಇವತ್ತು ಹತ್ಬಿಟ್ಲ, ಅದಕ್ಕೆ ಏನೋ ಒಂದು ಬೈದಿಲ್ಲ ಬಿಡ್ರಿ. ಬೈದಿಲ್ಲ, ನೀವು ನೋಡಿಲ್ಲ ಮಾಡ್ಕೊಂಡು ಹೇಳ್ತಾ ಇದ್ದೀನಿ, ಏಯ್ ಹಂಗೆ ಹಿಂಗೆ ಹೆಂಗ್ ಮಾಡ್ತಿದ್ಯಾ, ತಪ್ಪು ಮಾಡ್ತಿದ್ಯಾ ನೋಡ್ಕೋ ಅಂತಿದ್ದೀನಿ. ಅದಕ್ಕೆ ಕಣ್ಣಲ್ಲಿ ಹಂಗೆ ತುಂಬ್ಕೊಂಡು ಬಂದ್ಬಿಡುತ್ತೆ ತುಂಗಭದ್ರಾ ಡ್ಯಾಮು. ಇವಾಗೂ ಇದೆ, ನೆನ್ಸ್ಕೊಂಡಿರುತ್ತೆ ಅವಳಿಗೆ ಹಂಗೆ ಅವಳು. ಬಟ್ ಅವಳು ನಾವು ಮಾಡ್ಬೇಡ ಅಂತಿದ್ದೆ ಮಾಡಿದಾಗ ನನಗೆ ಸಿಟ್ಟು ಬರುತ್ತೆ. ಆಯ್ತಾಯ್ತು, ಬೇಗ ಬಂದ್ಬಿಡುತ್ತೆ. ಸುಮ್ಮನೆ ಕಣ್ಣಾಗ ಏನು ಅನ್ನಬಾರ್ದು ಹಂಗೆ ಅವಳಿಗೆ. ಅವಳು ನೋಡ್ಕೊಂಡಿದ್ದೆ ಹಂಗೆ ನೋಡ್ಕೊಂಡಿದ್ದೀವಿ. ಜಸ್ಟ್ ಏನಿದ್ರು ಕಣ್ಣಲ್ಲಿ ಬಾಯೆಲ್ಲ ಬೈ ಬಿಡಿಸ್ತೇನೆ. ಸಾಕದು ನಮಗೆ. ಏಯ್ ಅಂದ್ರೆ ಸಾಕು, ಅಷ್ಟೇ ಸಾಕು. ನೀನು ಬೇಕಂತ ಮಾತಾಡ. ಬಟ್ ನೀನು ಮಾಡೋ ಮಿಸ್ಟೇಕ್ ಇವಾಗ ನಾನು ನಿನಗೆ ಬೈಬೋದು. ನೆಕ್ಸ್ಟ್ ರೋಡಲ್ಲಿ ಹೋಗೋಣ ಅವನು ನಿನಗೆ ಬೈದ್ರೆ ನನಗೆ ತಡ್ಕೊಳಕ್ಕಾಗತ್ತಾ? ಸೊ ಅದು ಪಾಯಿಂಟ್ ಅಲ್ವಾ? ಸೊ ಹಂಗೆ ನಕ್ಕೊಂತಿರ್ಬೇಕು. ನಗ ದಿವಸ ಇದು ನೋಡು, ಬೆಳಿಗ್ಗೆ ಕೊಟೇಶನ್ ಕೊಟ್ಟಿದ್ದೇನೋ, ಇವಾಗ ಮಾಡ್ತಿರೋದೇನೋ. ಮಾಡೋಕ್ಕಾಗಲ್ಲ, ಮತ್ತೆ ತಪ್ಪು ಮಾಡಿದಾಗ ಆಯ್ತು, ಶಿಕ್ಷೆ ಕೊಡ್ಲೇಬೇಕು. ನೀವು ಯಾರ ಸಪೋರ್ಟಿಗೆ? ನನ್ನ ಸಪೋರ್ಟ, ನನ್ನ ಸಪೋರ್ಟ ಇವತ್ತು. ಯಾಕೆ ಮಾಡಿದ ತಪ್ಪು ಮಾಡಬಾರ್ದು. ಏನ್ ಮಾಡಿದ್ರು ಹೊಸದಾಗಿ ಇರಬೇಕು, ಹೊಸ ತಪ್ಪು ಮಾಡ್ತಾರೆ. ಯಾಕಂದ್ರೆ ಕಲಿತಾ ಇರ್ತೀವಿ. ಮಾಡಿದ್ದೆ ಮಾಡಿದ್ರೆ ಏನಾಗುತ್ತೆ ಹೇಳು? ಇರಿಟೇಟ್ ಆಗುತ್ತೆ. ಡಿಫ್ರೆಂಟ್ ಆಗಿ ಮಾಡೋಣ. ಇದೆಲ್ಲ ಕಲ್ತ ಮೇಲೆ ಬೇಕಾದ್ರೆ ತಗೊಂಡೋಗಿ ಗಾಡಿ ಕೂತ್ಬಿಡು. ಇವತ್ತೇನ್ ಚಾಲೆಂಜ್ ಮಾಡಮ್ಮ? ಅದನ್ನೊಂದು ಒಳ್ಳೆ ಡೈಲಾಗ್. ಸೊ ಅಣ್ಣ ಒಂದು ಡೈಲಾಗ್ ಹೇಳ್ತಾನಂತ, ಅದನ್ನ ನಾನು ರಿಪೀಟ್ ಮಾಡ್ಬೇಕು. ಯಾವ ಫಿಲ್ಮ್ ಇದು? ಏನೋ ಗೊತ್ತಿಲ್ಲ, ನಾನು ಓದಿದ್ದು ಅದ್ರಲ್ಲಿ ನೋಡಿದ್ದೆಲ್ಲ ನಾನು ಹೇಳ್ತಾ ಇರ್ತೇನೆ. ನಾನಾಗಿ ಏನೋ ಬರ್ಕೊಂಡು ಇರ್ಕೊಂಡು ಹೇಳಲ್ಲ. ಎಲ್ಲ ಅವ್ರವ್ರ ಕ್ರೆಡಿಟ್ ಅವ್ರವ್ರ ತಗೊಳ್ರಿ ಪ್ಲೀಸ್. ಅಷ್ಟೇ, ಅವ್ರವ್ರ ಕ್ರೆಡಿಟ್ ಅವ್ರವ್ರ ತಗೊಳ್ರಿ. ಇಷ್ಟ ಅದನ್ನ ಬರ್ಕೊಳ್ರಿ. ಬರ್ಕೊಳ್ರಿ. ಭಯ ಇರೋನು ಭೂಮಿಗೆ ಭಾರ ಆಗ್ತಾನೆ. ಭಯ ಇರೋನು ಭೂಮಿಗೆ ಭಾರ ಆಗ್ತಾನೆ. ಧೈರ್ಯ ಇರೋನು ಜಿಂದಗಿ ಆಳ್ತಾನೆ. ಧೈರ್ಯ ಇರೋನು ಜಿಂದಗಿ ಆಳ್ತಾನೆ. ಹೆತ್ತವ್ರ ಮುಂದೆ ಕೂಸಾಗಿರ್ಬೇಕು. ಹೆತ್ತವ್ರ ಮುಂದೆ ಕೂಸಾಗಿರ್ಬೇಕು. ಎದುರಾಳಿ ಮುಂದೆ ಬಾಸ್ ಆಗಿರ್ಬೇಕು. ಎದುರಾಳಿ ಮುಂದೆ ಬಾಸ್ ಆಗಿರ್ಬೇಕು. ಚೆನ್ನಾಗಿತ್ತು ಬೆಳಿಗ್ಗೆ ಹೇಳಿದ್ ನಾನು. ನಂಗೆ ಇಷ್ಟ ಆಯ್ತು. ನಗ್ತಾ ಇರಿ ನೀವು ಕೂಡ. ಇವನ್ ತರ ಅಲಿಸ್ಬೇಡ್ರಿ. ಇವತ್ತು ನನ್ಗೆ ಅಲಿಸ್ದಾಗ ಇವತ್ತು ನೀನು ಹತ್ತಿದೆಯಲ್ಲ, ಅದಕ್ಕೆ ಅದನ್ನ ಆ ಟಾಪಿಕ್ ನನಗೇನೋ ಮೈಂಡಲ್ಲಿ ಬಂದ್ಬಿಡ್ತು, ಅದಕ್ಕೆ ಹೇಳ್ತಾ ಇದ್ದೆ. ಕಣ್ಣಿಗೂ ಕಣ್ಣೀರಿಗೂ ಏನು ವ್ಯತ್ಯಾಸ? ಗೊತ್ತಿಲ್ಲ, ನೀನು ಹೇಳು. ಕಣ್ಣು ಹೊರಗಿನ ಪ್ರಪಂಚ ನೋಡುತ್ತೆ, ಕಣ್ಣೀರು ಒಳಗಿನ ನೋವು ನೋಡುತ್ತೆ. ಇವತ್ತು 3 ಡೈಲಾಗ್ ಹಾಕ್ಬಿಟ್ಟೆ, ಹಂಗಂದ್ರೆ ತಪ್ಪಾಗ್ಬಿಡುತ್ತೆ. ಇವತ್ತು ಹತ್ತಿದಾಳ ಅಂತೇಳಿ ಹೇಳಿದ್ದೀನಿ, ಆ ಡೈಲಾಗ್ ಇಲ್ಲಾಂದ್ರೆ ಹೇಳ್ತಾ ಇದ್ದಿಲ್ಲ. ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಡೈಲಾಗ್ ಇಷ್ಟ ಆಗಿದೆನಾ. ಈ ತರ ಹೆಚ್ಚು ವಿಡಿಯೋಗಳಿಗಾಗಿ ನಾನು ಯೂಟ್ಯೂಬ್ ಮಾಡ್ಬೋದು, ಬಟ್ ನನ್ನ ಡೈಲಾಗ್ ಎಲ್ಲ ಫಿನಿಶ್ ಮಾಡ್ಬಿಡ್ತೀನಿ ಅಂತೇಳಿ. ಇಲ್ಲ ಇಲ್ಲ, ಐ ಫೀಲ್ ಲೈಕ್ ಅಣ್ಣ ಅಣ್ಣ ಏನನ್ ಮಾಡಿದ್ರೆ ನನ್ಕಿಂತ ಚೆನ್ನಾಗಿ ಅವನೇ ಮಾಡೋದು. ಇಲ್ಲ ನನಗೆ ಯಾಕಂತ ಹೇಳಿದ್ರೆ ನನಗೆ ಚಿಲ್ಲಾಗಿ ಅವೆಲ್ಲ ನಾನು ಎಂಜಾಯ್ ಮಾಡ್ಕೊಂಡು ಮಾಡ್ತೀನಲ್ವಾ, ಸೊ ಇಷ್ಟ ಆಗ್ಬೋದು ಬಹಳಷ್ಟು ಜನಕ್ಕೆ. ಹೌದು, ನಾನು ಅದೇ ಅಂತಿರೋದು. ಅದ್ರಲ್ಲಿ ಕೂಡ ಗ್ಯಾರೇಜ್ ಕೆಲ್ಸ, ಕಾರಿಂದು ವಗೇರಾ
ಸೊ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಬಟ್ ನನಗೆ ಎಡಿಟಿಂಗ್ ಮಾಡೋದಾಗ್ಲಿ ವಿಡಿಯೋ ಮಾಡ್ಬೋದು. ಓಕೆ, ಈಗ ಹಿಂಗ್ ಇಟ್ಕೊಂಡು ವಿಡಿಯೋ ಮಾಡೋದೇನು ದೊಡ್ಡದು ಅನ್ಸಲ್ಲ. ಎಡಿಟಿಂಗ್ ಮಾಡ್ಬಿಟ್ಟು ನಿಮ್ಗೆ ಇಷ್ಟ ಆಗೋ ತರ ಆಗ್ಬೇಕಾಗುತ್ತೆ. ಸೊ ನನಗೆ ಅಷ್ಟೊಂದು ಪೇಷನ್ಸ್ ಇಲ್ಲ. ನೋಡು ಮರಿ, ಭಯ ಇದ್ದವನು ಏನ್ ಮಾಡ್ತಾನ. ಚಿಲ್ಲ ಅಣ್ಣ, ಅವಳಿಗೆ ಭಯ ಅಲ್ಲ, ನಾನು ಹೊಡೆಯಲ್ಲ. ನಾನು ಇವತ್ತವರೆಗೆ ನಿಮ್ಗೆ ಸರಿಯಾಗಿ ಹೊಡೆದಿಲ್ಲ. ನಾನು ಹೊಡೆಯೋದ್ರಾಗೂ ಸರಿಯಾಗಿ ಹೊಡೆಯೋದಿರ್ತತ. ಬೆಳಿಗ್ಗೆ ಎದ್ದು ಸ್ನೂಪಿ ಮುಖ ನೋಡಿ, ಅವ್ನ್ ನನ್ ಮಗನ್ ಮುಖ ನೋಡೋದಿಲ್ಲ ಇನ್ಮೇಲೆ. ಅಮ್ಮ ನಿನ್ ಮಗ ನಂಗ್ ಬೈದ, ನೀನ್ ಏನಂತೆ ಅದಕ್ಕೆ? ತಪ್ಪು ಮಾಡಿರ್ತೆ ಬೈದಿರ್ತಾನ.